2025-26ನೇ ಸಾಲಿನ ಬೇವುಕಲ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇವುಕಲ್ಲು ಇಲ್ಲಿ ನಡೆಯುತ್ತಿದ್ದು, ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ವಿಜಯ ಮೇಡಂ ರವರು ಹಾಗೂ ಶಿಕ್ಷಕರಾದ ಮಂಗಳ ಹೂಗಾರ್, ಗ್ಲೋರಿ ಕೆರೆಯರವರು, ಅಮಿತಾ ಲೋಗುರವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಸೌಭಾಗ್ಯ ಮೇಡಂ ರವರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಚಿಕ್ಕೇಗೌಡ ರವರು ಹಾಗೂ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶಿವರಾಮ್ ಕೆ ರವರು, ಶಿಕ್ಷಣ ಸಂಯೋಜಕರಾದ ಚಿದಾನಂದ ಅವರು, ಶಿಕ್ಷಣ ಸಂಯೋಜಕರಾದ ಪದ್ಮಾ ಮೇಡಂ ರವರು ಹಾಜರಿದ್ದರು. ಸರ್ಕಾರಿ ಶಾಲೆಗಳಿಗೆ ಕ್ಲಸ್ಟರ್ ಮಟ್ಟದಲ್ಲಿ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಚಟುವಟಿಕೆಗಳ ಬಲವರ್ಧನೆಗೆ ಸಂತೋಷದಾಯಕ ಹಾಗೂ ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಪ್ರೇರೇಪಿಸುತ್ತದೆ. ಉದಾಹರಣೆಗೆ, ಕಥೆಗಳನ್ನು ಹೇಳುವುದು, ಒಳಾಂಗಣ ಹೊರಾಂಗಣ ಮೋಜಿನ ಆಟಗಳು, ಸಂವಾದಾತ್ಮಕ ಅವಧಿಗಳು ಮತ್ತು ಕಲೆ ಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳ ಕಲಿಕೆಯನ್ನು ಮೋಜಿನೊಂದಿಗೆ ಸಂಯೋಜಿಸಲು ನೆರವಾಗುತ್ತವೆ. ಇಂತಹ ಸಂದರ್ಭಗಳು ಕಾಲಕ್ರಮೇಣ ಮಕ್ಕಳ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸಲು ಸಹಕಾರಿಯಾಗುತ್ತವೆ. ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರಿಂದ ಎಫ್ಎಲ್ಎನ್ನಲ್ಲಿ ಮಕ್ಕಳು ಸಾಧಿಸಿರುವ ಕಲಿಕಾ ಫಲಗಳನ್ನು ತಿಳಿಯಲು ಮತ್ತು ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಉತ್ತಮ ವೇದಿಕೆ ಸೃಷ್ಟಿಯಾಗುತ್ತದೆ. ಯಾರ್ಯಾರು ಮಾಡಿದ್ದೀರಿ ಮಾಡಕ್ ಬಂದಿರಲ್ಲ ಆಫೀಸು ಆಲ್ ಟೀಚರ್ಸ್ ಎಲ್ರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ HM ಈ ಶಾಲೆ ಎಲ್ಲ ನಮ್ಮ ಆಡ್ಲಾ ಮೇಡಮು, ಚೆನ್ನಾಗಿ ಬರ್ತಿದೆ. ಕಲಿಕಾ ಹಬ್ಬ ಆಯೋಜನೆಯ ಉದ್ದೇಶ ಮಕ್ಕಳು ಮತ್ತು ಶಿಕ್ಷಕರು ಜೊತೆಯಾಗಿ ಪೋಷಕರನ್ನು ಹಾಗೂ ಸಮುದಾಯದ ಸದಸ್ಯರನ್ನು ಪರಸ್ಪರ ಭೇಟಿಯಾಗಲು, ಅವರನ್ನು ಸಂತಸದಾಯಕ ವಾತಾವರಣದ ಕಡೆಗೆ ಸ್ವಾಗತಿಸಲು ಮತ್ತು ಕಲಿಕೆಯ ಅವಕಾಶವನ್ನು ಸಮುದಾಯದೊಂದಿಗೆ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಆ ಕ್ಲಸ್ಟರ್ ಒಳಗಿನ ಶಾಲೆಗಳು ತಮ್ಮೊಳಗಿರುವ ಉತ್ತಮ ಕಲಿಕಾ ಅಭ್ಯಾಸಗಳನ್ನು ಪ್ರದರ್ಶಿಸಲು, ಪರಸ್ಪರ ಹಂಚಿಕೊಳ್ಳಲು ಒಂದು ಉತ್ತಮ ಅವಕಾಶವನ್ನು ಒದಗಿಸಿದಂತಾಗುತ್ತದೆ. ಕಲಿಕಾ ಹಬ್ಬವು ಶೈಕ್ಷಣಿಕ ಪರಿಸರದ ಬೆಂಬಲ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು, ಪರಸ್ಪರ ಹಂಚಿಕೊಂಡು ಕಲಿಕೆಯ ಅನುಭವಗಳು ಮಕ್ಕಳು ಮತ್ತು ಶಾಲೆಯ ಸಾಮೂಹಿಕ ಬೆಳವಣಿಗೆ ಮತ್ತು ಸುಧಾರಣೆಯನ್ನು ಪ್ರೋತ್ಸಾಹಿಸುತ್ತವೆ. ಮೋಜಿನ ಮತ್ತು ಆಕರ್ಷಕವೆನಿಸುವ ಕಾರ್ಯಕ್ರಮಗಳು ಶಾಲೆಯ ಉತ್ಪನ್ನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಎಲ್ಲ ಕಲಿಕಾರ್ಥಿಗಳು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಎದುರು ನೋಡುತ್ತಿರುತ್ತಾರೆ. ಸೃಜನಶೀಲತೆ ಮೂಲಕ ಸಾಂಘಿಕ ಸಾಮರ್ಥ್ಯದೊಂದಿಗೆ ಮಕ್ಕಳು ಸಾಮಾಜೀಕರಣವಾಗುವುದನ್ನು ಕಲಿಕಾ ಹಬ್ಬವು ಪ್ರೋತ್ಸಾಹಿಸುತ್ತದೆ. ಕಲೆ, ಸಂಗೀತ ಮತ್ತು ದೈಹಿಕ ಆಟಗಳೊಂದಿಗೆ ಸಂಯೋಜಿಸಲ್ಪಟ್ಟ ಎಫ್ಎಲ್ಎನ್ ಚಟುವಟಿಕೆಗಳು ಮನೋರಂಜನೆ, ಭಾವನಾತ್ಮಕ ಮತ್ತು ದೈಹಿಕವಾಗಿ ಕೌಶಲ್ಯಗಳನ್ನು ಮಕ್ಕಳಿಗೆ ಅಭಿವೃದ್ಧಿಪಡಿಸಲು ಒಂದು ಕಲಿಕೆಯ ವೇಗ ಅಥವಾ ಶೈಲಿಯನ್ನು ಹೊಂದಿರುವ ಮಕ್ಕಳು ಇಂತಹ ಕಲಿಕಾ ಉತ್ಸವಗಳಲ್ಲಿ ತೊಡಗಿಸಿಕೊಂಡಾಗ ವೈವಿಧ್ಯಮಯವಾದ ವಿಧಾನಗಳಿಂದ ಹಾಗೂ ತಂತ್ರಗಾರಿಕೆಯಿಂದ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ. 1ರಿಂದ 5ನೇ ತರಗತಿಯ ಮಕ್ಕಳನ್ನು ವಿವಿಧ ಕಲಿಕಾ ಆಟಗಳಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ತರಗತಿ ಪ್ರಕ್ರಿಯೆಯಲ್ಲಿ
ನಿರೀಕ್ಷಿಸಲ್ಪಟ್ಟ ಕಲಿಕಾ ಫಲಶ್ರುತಿಯನ್ನು ಪಡೆಯಲು ಸಾಧ್ಯವಿದೆ. ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಸಹಯೋಗದ ಕಲಿಕೆಯ ಅವಕಾಶವನ್ನು ನೀಡುವ ಮೂಲಕ ಸಮುದಾಯದೊಳಗಿನ ವಿವಿಧ ಭಾಗಿದಾರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಬೇಕೆನ್ನುವುದು ಇಲಾಖೆಯ ಪ್ರಮುಖ ಆಶಯವಾಗಿದೆ. ಪೋಷಕರು ಮತ್ತು ಮಕ್ಕಳ ಸಹಸಂಬಂಧದ ವಲಯ ಶಿಕ್ಷಕರು ಮತ್ತು ಮಕ್ಕಳ ಸಹಯೋಗದೊಂದಿಗೆ ಕಥೆಗಳನ್ನು ಬರೆಯುವುದು, ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಸೇರಿ ಸಣ್ಣ ಕಥೆಗಳನ್ನು ಕಟ್ಟುವುದು, ಮೋಜಿನ ಆಟಗಳನ್ನು ರೂಪಿಸುವುದು ಇತ್ಯಾದಿ. ಈ ಬಗ್ಗೆ ಪೋಷಕರೊಂದಿಗೆ ಪೂರ್ವಭಾವಿಯಾಗಿ ಸಮಾಲೋಚಿಸಿ ಕಾರ್ಯಪ್ರವೃತ್ತರಾಗುವಂತೆ ನೋಡಿಕೊಳ್ಳುವುದು. ಈ ವಲಯಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಇಬ್ಬರಿಗೂ ಒದಗಿಸುವುದು. ಉದಾಹರಣೆಗೆ ಫ್ಲ್ಯಾಶ್ ಕಾರ್ಡ್, ಪೇಪರ್, ಪೆನ್, ಪೆನ್ಸಿಲ್, ಬಣ್ಣ ಇತ್ಯಾದಿ. ಕಥೆ ಹೇಳುವುದು ಮಕ್ಕಳು ಶಾಲೆ ಭಾಷೆಯ ಕನ್ನಡ ಮತ್ತು ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಅಥವಾ ತಮ್ಮ ಮಾತೃಭಾಷೆಯಲ್ಲಿ ಆಕರ್ಷಕವಾದ ಕಥೆಗಳನ್ನು ಹೇಳಲು ಪ್ರೇರೇಪಿಸುವುದು. ಇದರಿಂದಾಗಿ ಮಕ್ಕಳಲ್ಲಿ ಹಾಗೂ ಸಮುದಾಯದ ಸದಸ್ಯರಲ್ಲಿ ಕುತೂಹಲವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ನೈತಿಕ ಹಾಗೂ ಕಾಲ್ಪನಿಕವಾಗಿ ಕಥೆಗಳನ್ನು ಸೃಜಿಸುವುದರಿಂದ ಮಕ್ಕಳಿಗೆ ಕಲ್ಪನಾಶಕ್ತಿ ಬೆಳವಣಿಗೆಗೆ ಅವಕಾಶ ನೀಡಿದಂತಾಗುತ್ತದೆ. ಇದೇ ಸಂದರ್ಭದಲ್ಲಿ ಕನ್ನಡ ಅಥವಾ ಇತರೆ ಭಾಷೆಗಳ ಆನಿಮೇಟೆಡ್ ಕಥೆಗಳನ್ನು ಪ್ರದರ್ಶಿಸಲು ಟ್ಯಾಬ್ಲೆಟ್ ಅಥವಾ ಪ್ರೊಜೆಕ್ಟರ್ಗಳನ್ನು ಬಳಸಿಕೊಳ್ಳುವುದು. ಸಂತೋಷದಾಯಕ ಗಣಿತ ಸುತ್ತಮುತ್ತಲಿನ ಭೌತಿಕ ಪರಿಸರದಲ್ಲಿ ಲಭ್ಯವಾಗುವ ಮೂರ್ತ ವಸ್ತುಗಳ ಎಣಿಕೆ, ಶಾಲೆಯ ಒಳಾಂಗಣ ಹೊರಾಂಗಣ ವಸ್ತುಗಳ ಎಣಿಕೆ, ಸ್ಥಳೀಯ ಸನ್ನಿವೇಶದ ವಸ್ತುಗಳ ಸಂಖ್ಯೆಗಳ ಎಣಿಕೆ, ವಿವಿಧ ಮಾದರಿಗಳ ಗುರುತಿಸುವಿಕೆ ಮತ್ತು ಸಮಸ್ಯೆ ಪರಿಹರಿಸುವಿಕೆಯೊಂದಿಗೆ ಸಂಖ್ಯಾಜ್ಞಾನದ ಆಟಗಳನ್ನು ಆಯೋಜಿಸುವುದು ಮತ್ತು ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಳ್ಳುವುದು. ಆರೋಗ್ಯ ಮತ್ತು ಪೌಷ್ಟಿಕಾಂಶ ವಿದ್ಯಾರ್ಥಿಗಳಲ್ಲಿ ಉತ್ತಮ ಆರೋಗ್ಯ ನಿರ್ವಹಣೆಗಾಗಿ ಉತ್ತಮ ಪೌಷ್ಟಿಕ ಆಹಾರ ಅಗತ್ಯತೆ ಇದೆ. ಈ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಆಹಾರ ವಿಂಗಡಣೆ ಮತ್ತು ಪೌಷ್ಟಿಕಾಂಶದ ಮಹತ್ವಗಳನ್ನು ಒಳಗೊಂಡ ಪೋಸ್ಟರ್ ತಯಾರಿಕೆ, ಮಾದರಿ ತಯಾರಿಕೆ, ಹಣ್ಣು ತರಕಾರಿ ಧಾನ್ಯಗಳಿಂದ ತಯಾರಿಸಿದ ರಂಗೋಲಿ ಮತ್ತು ಸಲಾಡ್ ತಯಾರಿಕೆಯಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವರು ಮತ್ತು ತಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುವರು. ಮನೆಯಲ್ಲಿ ಸಿಗುವ ತರಕಾರಿಗಳನ್ನು ಕ್ರಿಯೇಟಿವ್ ಸ್ಟಾಕ್ ಲಾಂಚ್ ಚಾಲೆಂಜ್, ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಪರಿಶೀಲಿಸಲು ಭೂತಗನ್ನಡಿಯನ್ನು ಬಳಸುವುದು ಹಾಗೂ ಅವುಗಳ ನೋಟ, ಭಾವನೆ ಮತ್ತು ವಾಸನೆಯನ್ನು ವಿವರಿಸುವುದು. ಛದ್ಮವೇಶ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿ, ನಮ್ಮ ಸುತ್ತಮುತ್ತ ಇರುವ ಪರಿಸರ ಅರಿವನ್ನು ಮತ್ತು ಉತ್ತಮ ಸೃಜನಾತ್ಮಕ ಅಭಿವ್ಯಕ್ತಿಯನ್ನು ವೇಷಭೂಷಣಗಳ ಮೂಲಕ ಪ್ರದರ್ಶಿಸಲು ಈ ಚಟುವಟಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿದೆ. ಇದರಲ್ಲಿ ವಿದ್ಯಾರ್ಥಿಗಳು ಮರ, ಗಿಡ, ಪ್ರಾಣಿಗಳು, ಪಕ್ಷಿಗಳು, ಇತರೆ ಪರಿಸರದ ಅಂಶಗಳನ್ನು ಪ್ರದರ್ಶಿಸುವ ಹಾಗೂ ಅವುಗಳ ಮೌಲ್ಯವನ್ನು ತಿಳಿಸುವ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ವೇಷ ಧರಿಸುವ ಮೂಲಕ ಹಾಗೂ ಲಘು ಸಂಭಾಷಣೆಯ ಮೂಲಕ ಭಾಗವಹಿಸುವರು. ಕೈಬರಹ ಮತ್ತು ಕ್ಯಾಲಿಗ್ರಫಿ ಉತ್ತಮವಾದ ಸಂಯೋಜನೆಯ ಕೌಶಲ್ಯಗಳನ್ನು ಸುಧಾರಿಸಲು ಅಚ್ಚುಕಟ್ಟಾಗಿ ಮತ್ತು ಸೃಜನಶೀಲವಾಗಿ ಅಕ್ಷರ, ಪದ, ವಾಕ್ಯವೃಂದವನ್ನು ಬರೆಯಲು ಕೈಬರಹಕ್ಕಾಗಿಯೇ ವಿಶೇಷ ಸ್ಪರ್ಧೆಗಳನ್ನು ಆಯೋಜಿಸಿಕೊಳ್ಳುವುದು. ಚಿತ್ರ ನೋಡಿ ವಿವರಿಸು ಈ ಚಟುವಟಿಕೆಯ ಮೂಲಕ ಮಕ್ಕಳು, ಪೋಷಕರು ಮತ್ತು ಮಕ್ಕಳ
ಸಂಬಂಧದ ವಲಯ ಶಿಕ್ಷಕರು ಮತ್ತು ಮಕ್ಕಳ ಸಹಯೋಗದೊಂದಿಗೆ ಕಥೆಗಳನ್ನು ಬರೆಯುವುದು ಪೋಷಕರು ಮತ್ತು ಓಕೆ, ಥ್ಯಾಂಕ್ ಯು. ಡಿ ವಿಟಮಿನ್ ಏನಾಗುತ್ತೆ? ಡಿ ವಿಟಮಿನ್ ಇಂದ ಏನಾಗುತ್ತೆ? ನಾವು ಸೂರ್ಯನ ಬೆಳಕಲ್ಲಿ ನಿಂತೀವಲ್ವಾ, ಆ ನಿಂತಾಗ ಸೂರ್ಯನ ಬೆಳಕಿಂದ ಏನ್ ದೊರೆಯುವುದು? ಬೆಳಕು ದೊರೆಯುತ್ತೆ. ಅದರಿಂದ ಏನ್ ದೊರೆಯುವುದು? ಯಾವ ವಿಟಮಿನ್ ಸಿಗುತ್ತೆ? ಡಿ ಸಿಗುತ್ತೆ. ಆ ಡಿ ಇಂದ ಏನು ಉಪಯೋಗ ಆಗುತ್ತೆ? ಆಮೇಲೆ ಮೂಳೆ ಇದೆಯಲ್ವಾ, ಮೂಳೆಗೆ ಮೂಳೆ ಬೆಳೆಯೋದಕ್ಕೆ ಕಾರಣ. ಸಣ್ಣ ಮಕ್ಕಳು ಈ ಕಡೆ ತಿರ್ಕೋಬೇಕು, ಆ ಕಡೆ ತಿರ್ಕಪ್ಪ, ಈ ಕಡೆ ನನ್ನ ಕಡೆ ತಿರ್ಕೊಂಡು ನೋಡ್ಬಾರ್ದು. ಈ ಕಡೆ ಬಾಯ ನೆಡ್ತಾ ನೆಕ್ಸ್ಟ್ ಐಟಮ್ ಯಾವುದು? ಏನೇನು ನೋಡ್ತಾ ಹೇಳು. ಇಲ್ಲಿ ಹಾಕ್ಬಿಡಿ. ನೆಕ್ಸ್ಟ್ ಇನ್ನೊಂದು ನಂಬರ್ ಹೇಳ್ತೀನಿ, ಆಯ್ತಾ? ನೆಕ್ಸ್ಟ್ ಇನ್ನೊಂದು ನಂಬರ್ 25. ಇದು ಗಣಿತದ ಗಣಿತದ ಸಂತೋಷದಾಯಕ ಗಣಿತ. ಇಲ್ಲ. ಯಾವ ಹಣ್ಣು ಅಂತ ಹೇಳ್ಬೇಕು. ಸರಿಯಾಗಿ ನೋಡು, ಎರಡು ಕೈ ಉಪಯೋಗಿಸ್ಬೋದು. ಯಾವ ಹಣ್ಣು? ಇಲ್ಲ, ಯಾವ ಹಣ್ಣು ಅಂತ ಹೇಳ್ಬೇಕು. ವೆರಿ ಗುಡ್. ಯಾರು ಹೇಳ್ದಿರೋದು? ನೀನು ಹೇಳಿದಲ್ಲ, ನೀನು ಹೇಳಾಯ್ತಲ್ಲ. ನಿಮ್ಗೆ ಸತ್ಯ ದಿನ ಕಣ್ಣು ಮೇಂಟೈನ್ ಮಾಡಿ. ಅದೇ ಅದೇ ಸ್ವಲ್ಪ ಹಿಂದವ್ರೆ. ನನ್ನ ಅಭಿನಯಕ್ಕೆ ನಿಂದ ಬರಹ ಎಲ್ಲರೂ ಹಾಕ್ಬಿಡಿ. ಜಾಗ ಬೇರಿದ್ರೆ ಬೇರೆ ಹಾಕ್ರಿ, ಇಲ್ಲಾಂದ್ರೆ ಕೆಳಗಡೆ ಲೈವ್ ಒಳಗಡೆನೆ ತಡಿ. ಅರ್ಥ ಆಯ್ತಾ? ಇದು ನಾವು ಕಾಪಿ ರೈಟಿಂಗ್ ಕೊಟ್ಟಿರೋದಲ್ವಾ, ಹೇಗ್ ಬರೀಬೇಕು? ನೀಟಾಗಿರ್ಬೇಕು, ದೂರ ದೂರ ಬಂದಿರ್ಬೇಕು, ಗುಂಡಾಗಿರ್ಬೇಕು, ತಪ್ಪಿಂದ ಬರೀಬೇಕು. ಪ್ರೈಸ್ ವೇರಿ ಆಗಿದೆ ಅಷ್ಟೇ. ಸಂಡೆ ಸಂಡೆ ಮಂಡಗ ಮಂಡೆ ಈಗ ಮುಂದಿನ ಬಹುಮಾನ ವಿತರಣೆಯನ್ನ ಕಂಪನಿ ಶಾಲೆಯ ಬಗ್ಗೆ ಶಿಕ್ಷಕರು ಈಗ ರಸಪ್ರಶ್ನೆ ಕಾರ್ಯಕ್ರಮ ನಂದು ಲೆಕ್ಚರ್ಸ್ GFS 1 ವರುಣ್ ಕೆಸಿ GFS
GHPS ಜಾವನಹಳ್ಳಿ ತೃತೀಯ. ಮೋನೇಶ್ PV GHPS ಬೆಳಗಾವಿ ರಸಪ್ರಶ್ನೆ ತೃತೀಯ. ಮುಂದಿನ ಬಹುಮಾನ ವಿತರಣೆಯನ್ನ ಜೀವನ್ BP GHPS ಬಂಕ್ನಳ್ಳಿ ಪ್ರಥಮ. ಗೀತಾಶ್ರೀ GHPS ಬಿಲ್ಲೇನಹಳ್ಳಿ ದ್ವಿತೀಯ. ಪುಷ್ಪಿತಾ GHPS ಈಗ ಪೋಷಕರ ಸಹ ಸಂಬಂಧ ಈ ಕಾರಣವನ್ನ ಬಹುಮಾನ ವಿತರಣೆಯನ್ನ ನಮ್ಮ ಬಿಂಕಾಳಿ ಶಾಲೆಯ ಶಿಕ್ಷಕರಾದಂತಹ ಮೂರ್ತಿಶ್ ಅವರು ಪ್ರಥಮ ಶಾಲೆ ದೇವಕಲ್ ದ್ವಿತೀಯ ಸ್ಥಾನ ಶಾಲೆ ಹೆಸರು ಬರಲಿಲ್ಲ. ಸ್ಫೂರ್ತಿ JM ಸ್ಫೂರ್ತಿ JM ಏನಪ್ಪ? ಪ್ರಥಮ ಜಾಮಿಟ್ರಿ ಯಾಕೆ ಮಿಸ್ ಆಗುತ್ತೆ ಸಂತೋಷದಾಯಕ ಗಣಿತ ಸಂತೋಷದಾಯಕ ಗಣಿತ ಯಾರಿಗೆ? ಸಂತೋಷದಾಯಕ ಗಣಿತ ಅವರು ಜಾಮಿಟ್ರಿ ಇರುತ್ತೆ ನೋಡಿ ಅದು. ಅದೇ ಇಲ್ಲ ಕೊಟ್ಬಿಟ್ಟು ಮೇಡಮ್ ಜೊತೆ